ಆತ್ಮೀಯ ಎಲ್ಲ ಅಂತಿಮ BA ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎನ್ನುವಂತಹ ಮೊದಲ ಪತ್ರಿಕೆಯ ಮೊದಲ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇದರ ಮೊದಲನೆಯ ಅಧ್ಯಾಯವಾದಂತಹ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಪರಿಚಯ ಎನ್ನುವಂತಹ ಅಧ್ಯಾಯದಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಮಹತ್ವದ ಬಗ್ಗೆ ನಿಮಗೆ ತಿಳಿಸಿದ್ದೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ವಿಷಯ ಇದೆ. ಅದು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು. ದಿ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್. ಇಟ್ ಈಸ್ 10 marks question and it is very important question in your exam point of view. So I explain in this concept. ಈ ಒಂದು ಪರಿಕಲ್ಪನೆಯನ್ನು ನಾನು ವಿವರಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು. ಇಲ್ಲಿ ಇದಕ್ಕೆ ನಾವು ಪೀಠಿಕೆ ಅಥವಾ ಇಂಟ್ರಡಕ್ಷನ್ ಅನ್ನ ಬರಿಬೇಕು. ಏನು ಪೀಠಿಕೆ ಏನು ಬರಿಬೇಕು? ಆ ಎರಡು ಪರಿಕಲ್ಪನೆಗಳ ಅರ್ಥವನ್ನು ಬರಿಬೇಕು. ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳ ಅರ್ಥವನ್ನು ಬರಿಬೇಕು. ಆಂತರಿಕ ವ್ಯಾಪಾರ ಎಂದರೆ ದೇಶದ ಭೌಗೋಳಿಕ ಸರಹದ್ದಿನ ಪ್ರದೇಶಗಳ ನಡುವೆ ನಡೆಯುವಂತಹ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಅಂತೇಳಿ ಕರಿತೀವಿ. ಅಂದ್ರೆ ದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಅಂತೇಳಿ ಕರಿತೀವಿ. ಈ ಆಂತರಿಕ ವ್ಯಾಪಾರದಲ್ಲಿ ಭೌಗೋಳಿಕ ಸನ್ನಿವೇಶಗಳು, ಮಾರುಕಟ್ಟೆ, ನಾಣ್ಯಗಳು, ಉತ್ಪಾದನಾಂಗಗಳು, ಆರ್ಥಿಕ ನೀತಿಗಳು, ರಾಜಕೀಯ ಸ್ಥಿತಿಗತಿಗಳು, ಸಾರಿಗೆ ಮತ್ತು ಭೌಗೋಳಿಕ ಸನ್ನಿವೇಶಗಳೆಲ್ಲವೂ ಸಹ ಒಂದೇ ರೀತಿಯಾಗಿ ಇರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ನೋಡಿ, ಜಗತ್ತಿನ ವಿವಿಧ ಸಾರ್ವಭೌಮ ರಾಷ್ಟ್ರಗಳ ನಡುವೆ ನಡೆಯುವಂತಹ ವ್ಯಾಪಾರವನ್ನು ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತೇಳಿ ಕರಿತೀವಿ. ಅಂದ್ರೆ ಜಗತ್ತಿನ ವಿವಿಧ ಸ್ವತಂತ್ರ ರಾಷ್ಟ್ರಗಳು ತಮ್ಮಲ್ಲಿ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಮಾಡಿಕೊಂಡರೆ ಅಂತಹ ಒಂದು ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ವ್ಯಾಪಾರದಲ್ಲಿ ಎರಡು ವಿಧಗಳು. ವ್ಯಾಪಾರ ಅಂದ್ರೆ ನೋಡಿ, ಕೊಳ್ಳುವವರು ಮತ್ತು ಮಾರುವವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಧಿಸುವಂತಹ ಯಾವುದೇ ಒಂದು ಸ್ಥಳವನ್ನು ನಾವು ಕೊಳ್ಳುವವರು ಮತ್ತು ಮಾರುವವರ ಒಂದು ಕ್ರಿಯೆಯನ್ನು ನಾವು ವ್ಯಾಪಾರ ಅಂತ ಹೇಳಿ ಕರಿತೀವಿ. ಮಾರುಕಟ್ಟೆ ಅಂತ ಹೇಳಿದ್ರೆ ಒಂದು ಸಂಧಿಸುವಂತಹ ಸ್ಥಳ ಅಂತ ಹೇಳಿ ನಾವು ಪರಿಗಣನೆ ಮಾಡ್ತೀವಿ. ನೋಡಿ, ಈ ಆಂತರಿಕ ವ್ಯಾಪಾರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ, ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನು ಗಮನಿಸೋದಾದ್ರೆ, ಮೊದಲನೇದಾಗಿ ವಿಭಿನ್ನ ನಾಣ್ಯಗಳು. ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯಾದ ನಾಣ್ಯದ ಸ್ಥಿತಿಗತಿಗಳನ್ನು ನಾವು ಗಮನಿಸಿದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ರೀತಿಯಾದ ನಾಣ್ಯಗಳನ್ನು ಗಮನಿಸ್ತೀವಿ. ಕಾರಣ ಇಷ್ಟೇ, ದೇಶದ ಒಳಗಡೆ ಆಂತರಿಕ ವ್ಯಾಪಾರವು ನಡೆಯುವ ಕಾರಣದಿಂದ ದೇಶದ ಎಲ್ಲ ರೀತಿಯಾದಂತಹ ಪ್ರದೇಶಗಳಲ್ಲಿ ಒಂದೇ ರೀತಿಯಾದ ನಾಣ್ಯ ಪದ್ಧತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ
ಆಂತರಿಕ ವ್ಯಾಪಾರದಲ್ಲಿ ಒಂದೇ ದೇಶದಲ್ಲಿ ಎರಡೆರಡು ನಾಣ್ಯಗಳು ಚಲಾವಣೆಯಾಗಿರುವುದಕ್ಕೆ ಸಾಧ್ಯತೆ ಇಲ್ಲ. ಈ ಒಂದು ದೃಷ್ಟಿನಲ್ಲಿ ಆಂತರಿಕ ವ್ಯಾಪಾರದಲ್ಲಿ ಏಕ ರೀತಿಯಾದ ನಾಣ್ಯ ಪದ್ಧತಿಯನ್ನು, ನಮ್ಮ ಭಾರತದ ಒಂದು ನಾಣ್ಯ ಪದ್ಧತಿ ಯಾವುದು? ರೂಪಾಯಿ, ಅಮೆರಿಕಾದ ಡಾಲರ್, ಜಪಾನ್ನ ಯೆನ್, ಅದೇ ರೀತಿ ಫ್ರಾನ್ಸ್ನ ಫ್ರಾಂಕ್, ಇಂಗ್ಲೆಂಡ್ನ ಸ್ಟರ್ಲಿನ್ ಆರ್ ಪೌಂಡ್, ಚೀನಾದ ಯುವಾನ್. ಈ ರೀತಿ ಒಂದೊಂದು ದೇಶವು ಒಂದೊಂದು ನಾಣ್ಯ ಪದ್ಧತಿಯನ್ನು ಅನುಸರಿಸುವಂತಹದ್ದನ್ನು ನಾವು ಕಾಣ್ತಾ ಇದ್ದೀವಿ. ಗೊತ್ತಾಯ್ತಾ? ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವೈವಿಧ್ಯಮಯವಾದ ನಾಣ್ಯ ಪದ್ಧತಿಗಳನ್ನು ಕಾಣ್ತೀವಿ. ಒಂದೊಂದು ದೇಶ ಒಂದೊಂದು ರೀತಿಯಾದಂತಹ ನಾಣ್ಯಗಳನ್ನು ಅದು ಒಳಗೊಂಡಿರುತ್ತೆ. ನೋಡಿ, ನಾಣ್ಯಗಳಲ್ಲಿ ವ್ಯಾಪಾರವನ್ನು ಮಾಡುವುದಕ್ಕಾಗಿಯೇ ಜಗತ್ತಿನ ಕೆಲವೊಂದು ದೇಶಗಳು ಒಂದೇ ನಾಣ್ಯ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡಿವೆ. ಉದಾಹರಣೆ, ಯುರೋಪಿನ ಆರ್ಥಿಕ ಸಮುದಾಯ. ಯುರೋಪಿನ ಆರ್ಥಿಕ ಸಮುದಾಯದ ರಾಷ್ಟ್ರಗಳೆಲ್ಲ ಸೇರಿ ಯೂರೋ ಎನ್ನುವಂತ ಒಂದು ಕರೆನ್ಸಿಯನ್ನು 2001-2ರಲ್ಲಿ ಜಾರಿಗೆ ತಂದಿದೆ. ಅಂತ ಹೇಳಿದ್ರೆ ವ್ಯಾಪಾರವನ್ನು ನಡೆಸುವುದಕ್ಕೆ ನಾಣ್ಯಗಳು ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ಏನಿಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವೈವಿಧ್ಯಮಯವಾದಂತಹ ನಾಣ್ಯಗಳನ್ನು ನಾವು ನೋಡಿದ್ರೆ ಆಂತರಿಕ ವ್ಯಾಪಾರದಲ್ಲಿ ಏಕ ರೀತಿಯಾದ ನಾಣ್ಯ ಪದ್ಧತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಎರಡನೇದಾಗಿ ಉತ್ಪಾದನಾಂಗಗಳ ಚಲನೆ. ಇದು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಎರಡನೆಯದಾದಂತಹ ವ್ಯತ್ಯಾಸ, ಉತ್ಪಾದನಾಂಗಗಳ ಚಲನೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದಲ್ಲಿ 4 ಉತ್ಪಾದನಾಂಗಗಳನ್ನು ಗಮನಿಸ್ತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಜೇಷನ್. ದೀಸ್ ಆರ್ ದಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ ಎಕನಾಮಿಕ್ಸ್. ಈ ಉತ್ಪಾದನಾಂಗಗಳ ಚಲನೆ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯು ಆಂತರಿಕ ವ್ಯಾಪಾರದಲ್ಲಿ ಯಾವ ರೀತಿಯಾಗಿರುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹೇಗಿರುತ್ತೆ? ಆಂತರಿಕ ವ್ಯಾಪಾರದಲ್ಲಿ ಉತ್ಪಾದನಾಂಗಗಳ ಚಲನೆಯು ಮುಕ್ತವಾಗಿರುತ್ತದೆ. ಅಂದ್ರೆ ದೇಶದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈ 4 ಉತ್ಪಾದನಾಂಗಗಳು ಚಲಿಸುವುದಕ್ಕೆ ಅವಕಾಶ ಇದೆ. ಉದಾಹರಣೆ, ನಮ್ಮ ದೇಶದಲ್ಲಿ ಭೂಮಿಯನ್ನು ಇಲ್ಲಿ ಕೊಂಡುಕೊಂಡು ದೇಶದೊಳಗಡೆ ಇಲ್ಲಿ ಮಾರಾಟ ಮಾಡಿ ದೇಶದೊಳಗಡೆ ಎಲ್ಲಿ ಬೇಕಿದ್ರೂ ನಾವು ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಶ್ರಮ, ಕಾರ್ಮಿಕರು ದೇಶದ ಒಳಗಡೆ ಎಲ್ಲಿ ಬೇಕಿದ್ರೂ ಹೋಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಬಂಡವಾಳ ಎಲ್ಲಿ ಬೇಕಿದ್ರೂ ಬಂಡವಾಳವನ್ನು ಹೂಡಿಕೆ ಮಾಡಿ ಆದಾಯವನ್ನು ಗಳಿಸೋದಕ್ಕೆ ಅವಕಾಶ ಇದೆ ದೇಶದೊಳಗಡೆ ಆಂತರಿಕ ವ್ಯಾಪಾರದಲ್ಲಿ. ಅದೇ ರೀತಿ ಸಂಘಟನೆ, ಸಂಘಟನಾಕಾರ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬಹುದು ಅಥವಾ ನಡೆಸಬಹುದು, ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬಹುದು, ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇದೆ. ಮುಕ್ತ ಒಂದು ಚಲನೆ ಇರುತ್ತೆ ಉತ್ಪಾದನಾಂಗಗಳಿಗೆ, ಎಲ್ಲಿ? ಆಂತರಿಕವಾಗಿ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನಿದೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉತ್ಪಾದನಾಂಗಗಳ ಚಲನೆಗೆ ಮುಕ್ತ ಅವಕಾಶ ಇಲ್ಲ. ಮತ್ತಾಗಾದ್ರೆ ಏನಿದೆ? ನಿಯಂತ್ರಣಗಳು ಮತ್ತು ನಿರ್ಬಂಧಗಳನ್ನು ನಾವು ಕಾಣ್ತೀವಿ. ಎಲ್ಲಿ? ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ. ಯಾವುಗಳಿಗೆ? ಉತ್ಪಾದನಾಂಗಗಳ ಒಂದು ಚಲನೆಗೆ. ಈ ಒಂದು ದೃಷ್ಟಿನಲ್ಲಿ ಉತ್ಪಾದನಾಂಗಗಳ ಚಲನೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿರ್ಬಂಧಗಳಿದೆ. ನಾವು ಬೇರೆ ದೇಶಕ್ಕೆ ಹೋಗಿ ಕೆಲಸವನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಂತ್ರಣಗಳನ್ನು ಆ ದೇಶ ವಹಿಸುತ್ತೆ. ಬೇರೆ ದೇಶದಲ್ಲಿ ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ದೇಶವು ಕೆಲವೊಂದು ಷರತ್ತುಗಳನ್ನು, ಕಂಡೀಷನ್ಸ್ ಅನ್ನು ವಿಧಿಸುತ್ತೆ. ಅದೇ ರೀತಿ ಬಂಡವಾಳ, ಸಂಘಟನೆ ಇವೆಲ್ಲವೂ ಸಹ ಅದೇ ರೀತಿ. ಹೀಗೆ ಉತ್ಪಾದನಾಂಗಗಳ ಚಲನೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧಗಳಿದ್ದರೆ, ಆಂತರಿಕ ವ್ಯಾಪಾರದಲ್ಲಿ
ಯಾವುದೇ ರೀತಿಯಾದ ನಿಯಂತ್ರಣ ಮತ್ತು ನಿರ್ಬಂಧಗಳಿರುವುದಿಲ್ಲ. ನೆಕ್ಸ್ಟು ಮೂರನೇದಾದಂತಹ ವ್ಯತ್ಯಾಸ ವಿಭಿನ್ನ ಮಾರುಕಟ್ಟೆಗಳು. ವಿಭಿನ್ನ ಮಾರುಕಟ್ಟೆಗಳು, ಡೈವರ್ಸಿಫಿಕೇಶನ್ ಇನ್ ಮಾರ್ಕೆಟ್ಸ್. ನೋಡಿ, ವಿಭಿನ್ನ ಮಾರುಕಟ್ಟೆಗಳು ಅಂತ ಹೇಳಿದ್ರೆ ಮಾರುಕಟ್ಟೆಯ ಸನ್ನಿವೇಶಗಳು. ವಿದ್ಯಾರ್ಥಿಗಳೇ, ಮಾರುಕಟ್ಟೆಗಳಲ್ಲಿ 4 ವಿಧದ ಮಾರುಕಟ್ಟೆಗಳನ್ನು ನಾವು ಗಮನಿಸ್ತೀವಿ. ಎಷ್ಟು ವಿಧದ ಮಾರುಕಟ್ಟೆಗಳು? 4 ವಿಧದ ಮಾರುಕಟ್ಟೆಗಳು. ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಮಾರುಕಟ್ಟೆಗಳಲ್ಲಿ 4 ವಿಧ. ಸ್ಥಳೀಯ ಮಾರುಕಟ್ಟೆಯು ಹಳ್ಳಿಗಳಲ್ಲಿ ನಡೆದರೆ, ಪ್ರಾದೇಶಿಕ ಮಾರುಕಟ್ಟೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತೆ. ರಾಷ್ಟ್ರೀಯ ಮಾರುಕಟ್ಟೆಯು ರಾಜ್ಯಗಳ ನಡುವೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಮಾರುಕಟ್ಟೆ. ಅಂತಾರಾಷ್ಟ್ರೀಯ ವ್ಯಾಪಾರವು ರಾಷ್ಟ್ರಗಳ ನಡುವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಹೇಳಿದ್ರೆ ರಾಷ್ಟ್ರಗಳ ನಡುವೆ ನಡೆಯುವಂತಹ ಒಂದು ಮಾರುಕಟ್ಟೆ. ವಿದ್ಯಾರ್ಥಿಗಳ, ಇಲ್ಲಿ ಮೊದಲ 3 ಮಾರುಕಟ್ಟೆಗಳ ವಿಧಗಳು ಆಂತರಿಕ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಾರೆ. ಕೊನೆಯ ಒಂದು ಮಾರುಕಟ್ಟೆಯ ವಿಧ ಏನಿದೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿದೆ. ಸೊ ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯಾದ ಮಾರುಕಟ್ಟೆಗಳ ಸ್ಥಿತಿಗತಿಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅಂದ್ರೆ ವಸ್ತುವಿನ ಬೆಲೆ, ವಸ್ತುವಿನ ಆಕಾರ, ವಸ್ತುವಿನ ಗುಣಮಟ್ಟ ಮತ್ತು ಮಾರುಕಟ್ಟೆಯಲ್ಲಿ ತೂಕದ ವಿಧಾನ, ಅಳತೆಯ ವಿಧಾನ ಮುಂತಾದವುಗಳೆಲ್ಲವೂ ಸಹ ದೇಶೀಯ ಮಾರುಕಟ್ಟೆಯಲ್ಲಿ ಒಂದು ರೀತಿಯಾಗಿದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ವಿಭಿನ್ನವಾದ ಮಾರುಕಟ್ಟೆಯ ಸನ್ನಿವೇಶಗಳು, ವೈವಿಧ್ಯಮಯವಾದ ಮಾರುಕಟ್ಟೆಯ ಸ್ಥಿತಿಗತಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ತೂಕದ ವಿಧಾನ ವೈವಿಧ್ಯಮಯವಾಗಿರುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಬೆಲೆಯನ್ನು ನಿಗದಿ ಮಾಡುವಂತಹ ವಿಧಾನ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅದೇ ರೀತಿ ಪ್ರಮುಖವಾಗಿ ವಸ್ತುವಿನ ಗುಣಮಟ್ಟಗಳಲ್ಲಿಯೂ ಸಹ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಹೀಗೆ ಆಂತರಿಕ ವ್ಯಾಪಾರದಲ್ಲಿ ಒಂದೇ ಮಾರುಕಟ್ಟೆಯ ಸನ್ನಿವೇಶ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವೈವಿಧ್ಯಮಯವಾದ ಮಾರುಕಟ್ಟೆಯ ಸನ್ನಿವೇಶವನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟು 4ನೇದಾಗಿರುವಂತಹ ವ್ಯತ್ಯಾಸ ವಿಭಿನ್ನ ಆರ್ಥಿಕ ನೀತಿಗಳು. ವಿಭಿನ್ನ ಆರ್ಥಿಕ ನೀತಿಗಳು. ನೋಡಿ, ಆರ್ಥಿಕ ಅಂತ ಹೇಳಿದ್ರೆ ಹಣಕಾಸು, ನೀತಿ ಅಂತ ಹೇಳಿದ್ರೆ ಕಾನೂನು. ಒಂದು ದೇಶದ ಹಣಕಾಸಿನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಆ ದೇಶದ ಸರ್ಕಾರವು ಜಾರಿಗೆ ತರುವಂತಹ ಕಾನೂನುಗಳನ್ನು ನಾವು ಹಣಕಾಸಿನ ಅಥವಾ ಆರ್ಥಿಕ ನೀತಿ ಅಂತೇಳಿ ಕರಿತೀವಿ. ನೋಡಿ, ಒಂದೊಂದು ದೇಶವು ಆ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಅನುಗುಣವಾಗಿ ಆ ದೇಶದಲ್ಲಿ ಆರ್ಥಿಕ ನೀತಿ ಅಥವಾ ಆರ್ಥಿಕ ಕಾನೂನುಗಳನ್ನು ಜಾರಿಗೆ ತರುವಂತಹದ್ದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಕೇಂದ್ರ ಸರ್ಕಾರವು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ, ಆರ್ಥಿಕ ಬೆಳವಣಿಗೆಯ ಉದ್ದೇಶವನ್ನು ಇಟ್ಟುಕೊಂಡು ಆರ್ಥಿಕ ನೀತಿಗಳನ್ನು ಜಾರಿಗೆ ತರುತ್ತೆ. ಆರ್ಥಿಕ ನೀತಿಗಳು ದೇಶದ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಂತಹವುಗಳು ಆಗಿರುತ್ತೆ. ಹಾಗಾಗಿ ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯಾದ ಆರ್ಥಿಕ ನೀತಿಯನ್ನು ಕಾಣ್ತೀವಿ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ಆರ್ಥಿಕ ನೀತಿಯನ್ನು ಜಾರಿಗೆ ತಂದಾಗ ಇಡೀ ದೇಶದ ಎಲ್ಲಾ ಪ್ರದೇಶಗಳಿಗೂ ಆ ಒಂದು ಆರ್ಥಿಕ ನೀತಿಗಳು ಅನ್ವಯ ಆಗುತ್ತೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಆರ್ಥಿಕ ನೀತಿಗಳು ವಿಭಿನ್ನವಾಗಿರುತ್ತೆ. ಒಂದೊಂದು ದೇಶ ಒಂದೊಂದು ರೀತಿಯಾದಂತಹ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಳ್ಳುವುದನ್ನು ನಾವು ಗಮನಿಸುತ್ತೇವೆ. ಈ ಒಂದು ದೃಷ್ಟಿಯಿಂದಾಗಿ ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯಾದ ಆರ್ಥಿಕ ಸನ್ನಿವೇಶಗಳು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವೈವಿಧ್ಯಮಯವಾದ ಆರ್ಥಿಕ ಸನ್ನಿವೇಶಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ. ನೆಕ್ಸ್ಟು 5ನೇದಾಗಿ ಸಂಪನ್ಮೂಲಗಳ ಬಳಕೆ.
ಅಥವಾ ಲಭ್ಯತೆ, ಅವೈಲಬಿಲಿಟಿ ಇನ್ ರಿಸೋರ್ಸಸ್. ಸಿ, there are two types of resources in any country. They are human resources and natural resources. ಯಾವುದೇ ಒಂದು ದೇಶದಲ್ಲಿ ಎರಡು ರೀತಿಯಾದ ಸಂಪನ್ಮೂಲಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಆ ಸಂಪನ್ಮೂಲಗಳು ಯಾವಪ್ಪ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲ. ವಿದ್ಯಾರ್ಥಿಗಳೇ, ಯಾವ ಒಂದು ದೇಶದಲ್ಲಿ ಒಂದು ದೇಶದ ಜನಸಂಖ್ಯೆಯನ್ನೆಲ್ಲ ನಾವು ಮಾನವ ಸಂಪನ್ಮೂಲ ಅಂತೇಳಿ ಕರೆಯೋಲ್ಲ. ಮತ್ತು ಹಾಗಾದ್ರೆ ಮಾನವ ಸಂಪನ್ಮೂಲ ಅಂದ್ರೆ ಏನು? ಒಂದು ದೇಶದ ಜನಸಂಖ್ಯೆಯಲ್ಲಿ ಆದಾಯವನ್ನು ಗಳಿಸುವಂತಹ, ಉದ್ಯೋಗದಲ್ಲಿ ತೊಡಗಿರುವಂತಹ ಅಥವಾ ಪ್ರತಿಫಲವನ್ನು ಪಡೆಯುವಂತಹ, ಆರೋಗ್ಯದಿಂದ ಇರುವಂತಹ ಮತ್ತು ಶಿಕ್ಷಣವನ್ನು ಪಡೆಯುವಂತಹ ಜನಸಮೂಹ ಏನಿದೆ, ಈ ಜನಸಮೂಹವನ್ನು ನಾವು ಮಾನವ ಸಂಪನ್ಮೂಲ ಅಂತೇಳಿ ಕರಿತೀವಿ. ಹಾಗಾದ್ರೆ ಮಾನವ ಸಂಪನ್ಮೂಲವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾವ ದೇಶದಲ್ಲಿ ಈ ಮಾನವ ಸಂಪನ್ಮೂಲ ಯಥೇಚ್ಛ ಪ್ರಮಾಣದಲ್ಲಿರುತ್ತೋ, ಯಾವ ದೇಶದಲ್ಲಿ ಈ ಮಾನವ ಸಂಪನ್ಮೂಲ ಯಥೇಚ್ಛ ಪ್ರಮಾಣದಲ್ಲಿರುತ್ತೋ ಆ ಒಂದು ದೇಶವು ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಯಾವ ದೇಶದಲ್ಲಿ ಮಾನವ ಸಂಪನ್ಮೂಲ ಕಡಿಮೆ ಇರುತ್ತೋ ಆ ದೇಶ ಹಿಂದುಳಿದಿರುತ್ತೆ. ಹಾಗಾಗಿ ಮಾನವ ಸಂಪನ್ಮೂಲಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧಗಳನ್ನು ಕಾಣ್ತೀವಿ: ಖನಿಜ ಸಂಪನ್ಮೂಲಗಳು ಮತ್ತು ಶಕ್ತಿ ಸಂಪನ್ಮೂಲಗಳು. ವಿದ್ಯಾರ್ಥಿಗಳೇ, ಖನಿಜ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಕಬ್ಬಿಣದ ಅದಿರು, ಅಲ್ಯೂಮಿನಿಯಂ, ಮ್ಯಾಂಗನೀಸ್, ಬಾಕ್ಸೈಟ್, ಕ್ರೋಮೈಟ್, ಅಬ್ರಕ ಮುಂತಾದಂತಹ, ತಾಮ್ರ ಮುಂತಾದಂತಹ ಖನಿಜಗಳನ್ನು ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಶಕ್ತಿ ಸಂಪನ್ಮೂಲಗಳು ಅಥವಾ ಇಂಧನದ ಸಂಪನ್ಮೂಲಗಳಾದಂತಹ ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆ ಮುಂತಾದವುಗಳ ಬಗ್ಗೆ, ನೈಸರ್ಗಿಕ ಅನಿಲ, ಇವುಗಳನ್ನು ನಾವು ಶಕ್ತಿ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ನೋಡಿ, ಆಂತರಿಕ ವ್ಯಾಪಾರದಲ್ಲಿ ಈ ಸಂಪನ್ಮೂಲಗಳ ಲಭ್ಯತೆಯು ಕಡಿಮೆ ಇರುತ್ತೆ. ಕೆಲವು ಸಂಪನ್ಮೂಲಗಳು ಒಂದು ದೇಶದಲ್ಲಿ ಹೆಚ್ಚಾಗಿದ್ರೆ ಕೆಲವು ಸಂಪನ್ಮೂಲಗಳು ಕಡಿಮೆ ಇರುತ್ತೆ. ಉದಾಹರಣೆ, ನಮ್ಮಲ್ಲಿ ಖನಿಜ ಸಂಪನ್ಮೂಲಗಳಿದೆ, ಶಕ್ತಿ ಸಂಪನ್ಮೂಲಗಳ ಕೊರತೆ ಇದೆ. ಅದೇ ರೀತಿ ನಮ್ಮಲ್ಲಿ ಮಾನವ ಸಂಪನ್ಮೂಲದ ಕೊರತೆಯನ್ನು ಸಹ ನಾವು ಕಾಣ್ತಾ ಇದ್ದೀವಿ. 100ಕ್ಕೆ 74ರಷ್ಟು ಮಾತ್ರ ನಮ್ಮ ದೇಶದಲ್ಲಿ ಅಕ್ಷರಸ್ಥರಿದ್ದಾರೆ, ಇನ್ನು ಉಳಿದಂತಹ 26ರಷ್ಟು ಜನ ಅನಕ್ಷರಸ್ಥರಿದ್ದಾರೆ. ಸೊ ನಾನೇನು ಹೇಳ್ತಿದ್ದೀನಿ, ಆಂತರಿಕ ವ್ಯಾಪಾರದಲ್ಲಿ ಸಂಪನ್ಮೂಲಗಳ ಲಭ್ಯತೆಯು ಮಿತವಾಗಿರುತ್ತದೆಯೇ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಂಪನ್ಮೂಲಗಳ ಲಭ್ಯತೆ ಏನಾಗುತ್ತೆ ಅಂತೇಳಿ ಹೆಚ್ಚಾಗಿರುತ್ತೆ. ಯಾವ ದೇಶದಿಂದ ಬೇಕಿದ್ರೂ ನಮ್ಗೆ ಬೇಕಾದಂತ ಸಂಪನ್ಮೂಲವನ್ನು ಕೊಂಡ್ಕೊಳ್ಳೋದಕ್ಕೆ, ಪಡೆಯೋದಕ್ಕೆ ಅವಕಾಶ ಇದೆ. ನೆಕ್ಸ್ಟು, ವಿಭಿನ್ನ ರಾಜಕೀಯ ಸ್ಥಿತಿಗತಿಗಳು. ವಿದ್ಯಾರ್ಥಿಗಳೇ, ವಿಭಿನ್ನ ರಾಜಕೀಯ ಸ್ಥಿತಿಗತಿಗಳು ಅಂತ ಹೇಳಿದ್ರೆ ದೇಶದ ಒಳಗಡೆ ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯಾದ ರಾಜಕೀಯ ಸನ್ನಿವೇಶಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡುತ್ತೇವೆ. ಉದಾಹರಣೆ, ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಗಳ ನಾಯಕತ್ವದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಮೆರಿಕಾದಲ್ಲಿ ಅಧ್ಯಕ್ಷೀಯ ವ್ಯವಸ್ಥೆ ಇದೆ. ಕೆಲವೊಂದು ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವ ಇದೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಸರ್ವಾಧಿಕಾರ ರಾಜಕೀಯ ಸ್ಥಿತಿಗತಿಗಳನ್ನು ಕಾಣ್ತೀವಿ. ಆದರೆ ಒಂದೇ ದೇಶದಲ್ಲಿ ಇಡೀ ದೇಶದ ರಾಜಕೀಯ ಸ್ಥಿತಿಗತಿ ಏಕರೂಪವಾಗಿರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ರಾಜಕೀಯ ಸ್ಥಿತಿಗತಿಗಳು ವೈವಿಧ್ಯಮಯವಾಗಿ ಇರುತ್ತೆ. ಇದೇ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸ. ನೆಕ್ಸ್ಟು,
ಪಾವತಿ ಶಿಲ್ಕಿನ ಸಮಸ್ಯೆ. ಪಾವತಿ ಶಿಲ್ಕು ಸಂದಾಯ ಬಾಕಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಕರಿತೀವಿ ಇದನ್ನ. ಏನು ಪಾವತಿ ಶಿಲ್ಕು ಅಂತ ಹೇಳಿದ್ರೆ, ಒಂದು ದೇಶವು ಒಂದು ವರ್ಷದಲ್ಲಿ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಅಥವಾ ರಾಷ್ಟ್ರಗಳೊಂದಿಗೆ ನಡೆಸಿದಂತಹ ಸರಕು, ಸೇವೆ ಮತ್ತು ಹಣಕಾಸಿನ ವ್ಯವಹಾರಗಳನ್ನು ತಿಳಿಸುವ ನಮೂದನೆಯನ್ನು, ಪಟ್ಟಿಯನ್ನು, ಪತ್ರವನ್ನು ಪಾವತಿ ಶಿಲ್ಕು ಅಂತೇಳಿ ಕರಿತೀವಿ. ನೋಡಿ, ಪಾವತಿ ಶಿಲ್ಕು ಒಂದು ದೇಶ ಒಂದು ವರ್ಷದಲ್ಲಿ ಎಷ್ಟು ವಸ್ತುಗಳನ್ನು ರಫ್ತು ಮಾಡ್ತು, ಎಷ್ಟು ಸೇವೆಗಳನ್ನು ರಫ್ತು ಮಾಡ್ತು, ಎಷ್ಟು ಹಣವನ್ನು ಸಾಲವಾಗಿ ನೀಡ್ತು. ಅದೇ ರೀತಿ ಒಂದು ವರ್ಷದಲ್ಲಿ ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ತು ಅಥವಾ ಆಮದು ಮಾಡಿಕೊಳ್ತು, ಎಷ್ಟು ಸೇವೆಗಳನ್ನು ಆಮದು ಮಾಡಿಕೊಳ್ತು, ಎಷ್ಟು ಹಣವನ್ನು ಸಾಲವಾಗಿ ಪಡಿತು ಎಂಬುದರ ನಮೂನೆಯನ್ನು ನಾವು ಪಾವತಿ ಶಿಲ್ಕು ಅಂತ ಹೇಳಿ ಕರಿತೀವಿ. ಈ ಪಾವತಿ ಶಿಲ್ಕಿನ ಸಮಸ್ಯೆ ಅಂದರೆ, ಒಂದು ದೇಶದ ರಫ್ತುಗಳಿಗಿಂತ ಆಮದುಗಳು ಹೆಚ್ಚಾಗುವಂಥದ್ದು. ಮಾರಾಟ ಮಾಡುವುದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಒಂದು ದೇಶ ಕೊಂಡುಕೊಂಡ್ರೆ ಬೇರೆ ದೇಶಗಳಿಂದ, ಆಗ ಪಾವತಿ ಶಿಲ್ಕಿನ ಸಮಸ್ಯೆ ಉಂಟಾಗುತ್ತೆ. ನಮ್ಮ ದೇಶದ ಆದಾಯ ಬೇರೆ ದೇಶಕ್ಕೆ ಹೋಗುತ್ತೆ. ಇದನ್ನು ನಾವು ಪಾವತಿ ಶಿಲ್ಕಿನ ಸಮಸ್ಯೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಆಂತರಿಕ ವ್ಯಾಪಾರದಲ್ಲಿ ಪಾವತಿ ಶಿಲ್ಕನ್ನು ನಾವು ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾವತಿ ಶಿಲ್ಕಿನ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾವತಿ ಶಿಲ್ಕು ಅನ್ನುವಂತಹದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಪಾವತಿ ಶಿಲ್ಕು. ನೆಕ್ಸ್ಟ್, ಮಾನವ ಸಾಮರ್ಥ್ಯ. ನೋಡಿ, ಮಾನವ ಸಾಮರ್ಥ್ಯ ಅಂತ ಹೇಳಿದ್ರೆ, ಮಾನವನ ಒಂದು ಅನುಭೋಗಿಸುವ ಸರಕುಗಳ ಗುಣಮಟ್ಟ ಆಗಿರ್ಬೋದು, ಆಹಾರದ ಒಂದು ಪೌಷ್ಟಿಕತೆ ಇರ್ಬೋದು, ಪೌಷ್ಟಿಕತೆಯ ಆಹಾರದ ಗುಣಮಟ್ಟ ಮತ್ತು ಅವನು ಪಡೆಯುವಂತಹ ಶಿಕ್ಷಣ ಮತ್ತು ಅವನ ಆರೋಗ್ಯ ಸೌಲಭ್ಯಗಳು, ಇವೆಲ್ಲವುಗಳನ್ನು ಸೇರಿಸಿ ನಾವು ಮಾನವನ ಸಾಮರ್ಥ್ಯ ಅಂತ ಹೇಳ್ತೀವಿ. ಆಂತರಿಕ ವ್ಯಾಪಾರದಲ್ಲಿ ಮಾನವನ ಸಾಮರ್ಥ್ಯವು ಕಡಿಮೆ ಇರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮಾನವನ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಒಳ್ಳೆಯ ಮಾನವನ ಸಾಮರ್ಥ್ಯ ಹೆಚ್ಚಾಗಿರುವಂತಹ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಆಂತರಿಕ ವ್ಯಾಪಾರದಲ್ಲಿ ಒಂದೇ ರೀತಿಯಾದಂತಹ ಮಾನವನ ಸಾಮರ್ಥ್ಯವನ್ನು ಗಳಿಸ್ತೀವಿ. ಅಂತ ಹೇಳಿದ್ರೆ, ಈ ಮಾನವನ ಸಾಮರ್ಥ್ಯವು ಪೌಷ್ಟಿಕತೆಯ ಮಟ್ಟ, ಶೈಕ್ಷಣಿಕ ಗುಣಮಟ್ಟ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಅವಲಂಬಿಸಿರುತ್ತದೆ. ನೆಕ್ಸ್ಟ್, ಬಂಡವಾಳದ ಲಭ್ಯತೆ. ವಿದ್ಯಾರ್ಥಿಗಳೇ, ಆಂತರಿಕವಾಗಿ ಬಂಡವಾಳವು ಮಿತ ಪ್ರಮಾಣದಲ್ಲಿ ಲಭ್ಯ ಆದರೆ ಅಂತಾರಾಷ್ಟ್ರೀಯವಾಗಿ ಅಧಿಕ ಬಂಡವಾಳದ ವ್ಯಾಪಾರವನ್ನು, ಅದಕ್ಕೆ ಬಂಡವಾಳದ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ನೋಡಿ, ಆಂತರಿಕ ವ್ಯಾಪಾರದಲ್ಲಿ ಆದರೆ ಆಂತರಿಕವಾಗಿ ದೇಶದ ಒಳಗಡೆ ಲಭ್ಯವಿರುವಂತಹ ಬಂಡವಾಳದ ಪ್ರಮಾಣ ಕಡಿಮೆ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಮೂಲಗಳಿಂದ ಬಂಡವಾಳವನ್ನು ಪಡೆಯುವುದಕ್ಕೆ ಅವಕಾಶ ಇರೋದ್ರಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಂಡವಾಳದ ಲಭ್ಯತೆ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಸಾರಿಗೆ ವೆಚ್ಚ. ಆಂತರಿಕ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಮಿತವಾಗಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಅಧಿಕವಾಗಿರುತ್ತೆ. ಭೌಗೋಳಿಕ ಸನ್ನಿವೇಶಗಳು ಅಥವಾ ವ್ಯತ್ಯಾಸಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಜಗತ್ತಿನ ಬೇರೆ ಬೇರೆ ದೇಶಗಳು ವೈವಿಧ್ಯಮಯ ಹವಾಮಾನ, ವೈವಿಧ್ಯಮಯ ವಾತಾವರಣ, ವಿಭಿನ್ನ ರೀತಿಯಾದಂತಹ ಪರಿಸರದ ಸನ್ನಿವೇಶಗಳಲ್ಲಿ ಜೀವಿಸುವುದನ್ನು ನಾವು ಕಾಣ್ತೀವಿ. ಭಾರತವು ಮೂಲತಃ ಉಷ್ಣ ಹವಾಮಾನವನ್ನು ಹೊಂದಿದಂತಹ ದೇಶ ಆಗಿದೆ. ಆದರೆ ಜಗತ್ತಿನಲ್ಲಿ ಕೆಲವೊಂದು ಶೀತ ರಾಷ್ಟ್ರಗಳನ್ನು ಕಾಣ್ತೀವಿ ನಾವು, ಸಮಶೀತೋಷ್ಣ ರಾಷ್ಟ್ರಗಳನ್ನು ಕಾಣ್ತೀವಿ ನಾವು, ಉಷ್ಣ ಹವಾಮಾನವನ್ನು ಹೊಂದಿದಂತಹ ರಾಷ್ಟ್ರಗಳನ್ನು ಕಾಣ್ತೀವಿ. ಒಂದೊಂದು ವಿಧದ ದೇಶಗಳಲ್ಲಿ ಒಂದೊಂದು ರೀತಿಯಾದ ಸರಕುಗಳ ಉತ್ಪಾದನೆಗೆ ವಿಪುಲವಾದಂತಹ ಅವಕಾಶಗಳು ಇರುತ್ತೆ. ಅವುಗಳನ್ನು ನಾವು ಭೌಗೋಳಿಕ ವ್ಯತ್ಯಾಸಗಳು, ಭೌಗೋಳಿಕ ಸನ್ನಿವೇಶಗಳು ಅಂತೇಳಿ ನಾವು ಕರಿತೀವಿ. ಭೌಗೋಳಿಕ
ಸನ್ನಿವೇಶಗಳು ಅಂತೇಳಿ ಕರಿತೀವಿ. ಆಂತರಿಕವಾಗಿ ಒಂದೇ ರೀತಿಯಾದ ಭೌಗೋಳಿಕ ಸನ್ನಿವೇಶಗಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನವಾದ ವೈವಿಧ್ಯಮಯವಾದ ಭೌಗೋಳಿಕ ಸನ್ನಿವೇಶಗಳು ಅಥವಾ ಪರಿಸ್ಥಿತಿಗಳನ್ನು ನಾವು ನೋಡುತ್ತೇವೆ. ಕೊನೆಯದಾದಂತಹ ಒಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ನಿಯಂತ್ರಣ ಮತ್ತು ನಿರ್ಬಂಧಗಳು. ನಿಯಂತ್ರಣ ಮತ್ತು ನಿರ್ಬಂಧಗಳು ಆಂತರಿಕ ವ್ಯಾಪಾರದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ನಿಯಂತ್ರಣ ಮತ್ತು ನಿರ್ಬಂಧಗಳು ಇರುವುದಿಲ್ಲ. ದೇಶದ ಒಳಗಡೆ ಎಲ್ಲಿ ಬೇಕಿದ್ರೂ ಸರಕುಗಳನ್ನು ಮಾರಾಟ ಮಾಡಬಹುದು, ಎಲ್ಲಿ ಬೇಕಿದ್ರೂ ಸರಕುಗಳನ್ನು ಕೊಂಡುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಣಗಳು ನಿರ್ಬಂಧಗಳನ್ನು ಕಾಣ್ತೀವಿ. ಸುಂಕಗಳಲ್ಲಿ ನಿಯಂತ್ರಣ ಇರುತ್ತೆ, ಕೋಟಾಗಳಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ಕಾಣ್ತೀವಿ ನಾವು. ಕೋಟಾಗಳ ಮೂಲಕ, ಸುಂಕಗಳ ಮೂಲಕ, ವಿನಿಮಯ ನಿರ್ಬಂಧಗಳ ಮೂಲಕ ಒಂದು ದೇಶ ಬೇರೊಂದು ದೇಶದ ಸರಕುಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆಂತರಿಕ ವ್ಯಾಪಾರದಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧಗಳು ಇದ್ದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧಗಳು ಆಂತರಿಕ ವ್ಯಾಪಾರದಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧಗಳಿರೋದಿಲ್ಲ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಯಂತ್ರಣ ಮತ್ತು ನಿರ್ಬಂಧಗಳು, ಸುಂಕಗಳು, ಕೋಟಾಗಳು ಮತ್ತು ವಿನಿಮಯ ನಿರ್ಬಂಧಗಳು ಮೊದಲಾದವುಗಳ ರೂಪದಲ್ಲಿ ಇರುತ್ತೆ. ಇಷ್ಟು ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು. ಇದು 10 ಅಂಕದ ಪ್ರಶ್ನೆ ಸ್ಟೂಡೆಂಟ್ಸ್. ಇಡೀ ನಿಮ್ಮ ಸಿಲೆಬಸ್ಗಳಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಒಂದು ಕ್ವಶನ್ ಇಲ್ಲದೆ ಇರುವಂತಹ ಕ್ವಶನ್ ಪೇಪರ್ ಇಲ್ಲ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇಷ್ಟು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ನಾನು ತಿಳಿಸ್ತೀನಿ. ಇಲ್ಲಿಗೆ ನನ್ನ ಕ್ಲಾಸನ್ನು ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.